ಕರ್ನಾಟಕ ಸಾಮಾನ್ಯ ಪ್ರವೇಶ ಪರೀಕ್ಷೆ ಬರೆಯುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಶುಭವನ್ನು ಕೋರ್ತೇನೆ. ತಾವು ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ಪರಿಶ್ರಮವನ್ನು ಪಟ್ಟಿದ್ದೀರಾ. ತಮಗೆಲ್ಲರಿಗೂ ಈಗಾಗಲೇ ಗೊತ್ತು, CET ಪರೀಕ್ಷೆಯಲ್ಲಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ PUC ಎರಡೂ ಪಠ್ಯಕ್ರಮಗಳನ್ನು ಆಧರಿಸಿ ಪ್ರಶ್ನೆಗಳು ಬರುತ್ತೆ ಅಂತ ಈಗಾಗಲೇ ನಾವು ವೆಬ್ಸೈಟಲ್ಲಿ ಸಹ ನಮ್ಮ ಸಿಲೆಬಸ್ಸನ್ನು ಪಬ್ಲಿಷ್ ಮಾಡಿದ್ವಿ. ತಾವು ಅದ್ರ ಬಗ್ಗೆ ಎಲ್ಲ ನೋಡ್ಕೊಂಡಿದ್ದೀರಾ. ಅದಕ್ಕೆ ಸೀಮಿತವಾಗಿ ನಾವು ಪ್ರಶ್ನೆಯನ್ನು ಕೇಳ್ತೀವಿ. ಯಾರು ಪರಿಶ್ರಮವನ್ನು ನಿರಂತರವಾಗಿ ಪಟ್ಟಿರ್ತೀರಾ ತಮಗೆಲ್ಲರಿಗೂ ಪರೀಕ್ಷೆ ಬರೆಯುವಂಥದ್ದಕ್ಕೆ ಶುಭವಾಗಲಿ ಅಂತೇಳಿ ನಾನು ಪ್ರಾಧಿಕಾರದ ವತಿಯಿಂದ ಕೋರ್ತಾ, ಪರೀಕ್ಷೆಯ ನಂತರ ಏನು 16-17ಕ್ಕೆ ತಾವು ಪರೀಕ್ಷೆಯನ್ನು ಬರೀತೀರಾ. ತಮಗೆಲ್ಲರಿಗೂ ಗೊತ್ತಿದೆ, 4 ಸಬ್ಜೆಕ್ಟಿಗೆ ತಾವು ಪರೀಕ್ಷೆಯನ್ನು ಬರೀತೀರಾ. ಕೆಲವರು ಇಂಜಿನಿಯರಿಂಗಿಗೆ ಮಾತ್ರ ಹೋಗುವಂಥವ್ರು ಬಯಾಲಜಿಯನ್ನು ಬರೆಯಲ್ಲ. ಫಾರ್ಮ್ ಸೈನ್ಸ್ ರಿಲೇಟೆಡ್ ಕೆಲವೊಂದು ನರ್ಸಿಂಗು, ಫಾರ್ಮ್ ಸೈನ್ಸಿಗೆ ರ್ಯಾಂಕ್ ಬೇಕು ಅಂತಂದವ್ರು ತಾವು ಬಯಾಲಜಿಯನ್ನು ಬರೀತೀರಾ. ಕೆಲವರು ನೀಟ್ ಎಕ್ಸಾಮ್ ಅನ್ನು ಬರೆದು ನಮ್ಮಿಂದನೇ ಸೀಟನ್ನು ಹಂಚಿಕೆ ಮಾಡ್ಕೊಂತೀರಾ. ತಮಗೆ 4 ಸಬ್ಜೆಕ್ಟ್ ಇದೆ. ತಮಗೆಲ್ಲರಿಗೂ ಗೊತ್ತಿದೆ, PUCದು 50% ಅಂಕಗಳು ಮತ್ತೆ CETಯ 50% ಅಂಕಗಳು ಆಧರಿಸಿ ನಾವು CET ರ್ಯಾಂಕ್ ಅನ್ನು ತಮಗೆ ಕೊಡ್ತೀವಿ. ಯಾವುದೋ ಒಂದು ಸಬ್ಜೆಕ್ಟ್ ಅಲ್ಲಿ ಸ್ವಲ್ಪ ಕಷ್ಟ ಆಗಿತ್ತು ಅಂತ ನೀವು ಡಿಮಾರಲೈಸ್ ಆಗಬಾರ್ದು, ಡಿಸ್ಕರೇಜ್ ಆಗಬಾರ್ದು. ನನ್ನ ವಿನಂತಿ, ತಾವು ತಾಳ್ಮೆಯಿಂದ ಪರೀಕ್ಷೆಯನ್ನು ಅಟೆಂಡ್ ಮಾಡಬೇಕು. ಯಾಕೆಂತಂದ್ರೆ ತಾವು ಪ್ರಶ್ನೆ ಪತ್ರಿಕೆ ನೋಡ್ತಿದ್ದಂಗೆನೆ ಪ್ರತಿ ಸಬ್ಜೆಕ್ಟಿನ ಪ್ರಶ್ನೆ ಪತ್ರಿಕೆ ಬೇರೆ ಬೇರೆ ತರ ಇರ್ಬೋದು. ನೀವು ಆರಂಭದಲ್ಲೇನೆ ಪ್ರಶ್ನೆಗಳು ತಾವು ಓದದೇ ಇಲ್ದಿರುವಂಥದ್ದು ಬಂದಿರಬಹುದು. ಹಾಗಾಗಿ ಇನ್ನೂ 3 ಪತ್ರಿಕೆಗಳಿರುತ್ತೆ. ಆ ಪತ್ರಿಕೆಯಲ್ಲಿ ಇನ್ನೂ ಸಾಕಷ್ಟು ಪ್ರಶ್ನೆಗಳಿರುತ್ತೆ. ವಿದ್ಯಾರ್ಥಿಗಳಿಗೆ ನಾನು ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ತಾವು ಕುಳಿತುಕೊಳ್ತೀರಾ, ಮರಿದೆ ಮೊದಲು ತಮಗೆ 10 ಮಿನಿಟ್ಸ್ ಮೊದಲೇ OMR ಶೀಟನ್ನು ಕೊಡ್ತಾರೆ. ಸಮಾಧಾನವಾಗಿ OMR ಶೀಟ್ ನಾವೀಗಾಗಲೇ ಹಾಲ್ ಟಿಕೆಟ್ ಜೊತೆ ಸಹ ತಮಗೆ OMR ಶೀಟನ್ನು ನಾವು ಕೊಟ್ಟಿದ್ದೀವಿ. ದಯಮಾಡಿ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ. ಯಾಕೆಂದ್ರೆ ನೀವು ಈ ಹಿಂದೆ ಕೆಲವು ಪ್ರೈವೇಟ್ ಕಾಲೇಜ್ಗಳಲ್ಲಿ, ಕೆಲವು ಸರ್ಕಾರಿ ಕಾಲೇಜ್ಗಳಲ್ಲಿ ಸಹ OMR ಅನ್ನು ಕೊಟ್ಟು ಪ್ರಾಕ್ಟೀಸ್ ಮಾಡಿಸಿರ್ತಾರೆ. ಕೆಲವು ವಿದ್ಯಾರ್ಥಿಗಳು ತಾವೆಲ್ಲೂ ಪ್ರಾಕ್ಟೀಸ್ ಮಾಡಿರಲ್ಲ. ಒಮ್ಮಿಗೆ OMR ನೋಡ್ತಿದ್ದಂಗೆ ಸ್ವಲ್ಪ ನಿಮಗೆ ಗೊಂದಲ, ಗಡಿಬಿಡಿ ಎಲ್ಲ ಆಗುತ್ತೆ. ದಯಮಾಡಿ ನೀವು ಹಾಲ್ ಟಿಕೆಟ್ ಜೊತೆ ಕೊಟ್ಟಿರುವಂತಹ OMR ಶೀಟನ್ನು ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ. ಸುಮ್ಮನೆ ಬಬಲ್ ಮಾಡಿಬಿಡಿ, ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಪರೀಕ್ಷಾ ಕೇಂದ್ರಕ್ಕೆ ಬಂದಾಗ ಸಹ 10 ನಿಮಿಷ ಮೊದಲು ನಿಮಗೆ ಏನು OMR ಶೀಟನ್ನು ಕೊಡ್ತಾರೆ, ತಾವು ದಯಮಾಡಿ ನಿಮ್ಮ ರಿಜಿಸ್ಟರ್ ನಂಬರು, ಹೆಸರು ಇದನ್ನೆಲ್ಲ ಸಮಾಧಾನವಾಗಿ ತಪ್ಪಿಲ್ಲದೆ ಬರೀರಿ. ಅವಾಗ ಸ್ವಲ್ಪ ನಿಮಗೆ ಶಾಂತವಾಗ್ತೀರಾ, ಆಮೇಲೆ ಕಾನ್ಫಿಡೆನ್ಸ್ ಬರುತ್ತೆ. ಕ್ವಶನ್ ಪೇಪರ್ ಬಂದಾಗ ಸಹ ನಿಮಗೆ 1-2 ಕ್ವಶನ್ ಕಷ್ಟ ಇತ್ತು, ನಿಮಗೆ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡಿ. ಅದೇ ಏನು ಅಂತಿಮ ಅಲ್ಲ. ಅದರಲ್ಲಿ ಇನ್ನೂ ಸಾಕಷ್ಟು ಪ್ರಶ್ನೆಗಳಿರ್ತವೆ. ಮುಂದಿನ ಇನ್ನೂ 2 ದಿನ 3 ಪತ್ರಿಕೆಗಳಿರುತ್ತೆ. ಹಾಗಾಗಿ ಎಲ್ಲ ಪತ್ರಿಕೆಗಳ ರಿಸಲ್ಟ್ ಆಧರಿಸಿ ನಿಮ್ಮ ರ್ಯಾಂಕು ಡಿಕ್ಲೇರ್ ಆಗುವಂಥದ್ದು. ಹಾಗಾಗಿ ತಾವು ಸಮಾಧಾನವಾಗಿ ಶಾಂತವಾಗಿ ನೀವು ಪರೀಕ್ಷೆಯನ್ನು ಬರೆದರೆ ನಿಮಗೆ ಒಂದು ಯಶಸ್ಸು ಸಾಧ್ಯ ಇದೆ ಅಂತೇಳಿ ನಾನು ಹೇಳ್ತಾ, ಪರೀಕ್ಷೆ ನಂತರ ಸಹ ನಾವು ಸಾಕಷ್ಟು ಪಾರದರ್ಶಕತೆಗೆ ಒಂದಷ್ಟು ಕ್ರಮಗಳನ್ನು ನಾವು ಕೈಗೊಂಡಿದ್ದೀವಿ. ತಮಗೆಲ್ಲ ಗೊತ್ತಿದೆ, ಕಳೆದ 2 ಪರೀಕ್ಷೆಗಳಿಂದ ನಾವು ಪರೀಕ್ಷೆ ಆದ ತಕ್ಷಣ ಏನು ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ನೀವು ಬರೆದಂಥ OMR ಶೀಟ್ ಬರುತ್ತೆ. ಪರೀಕ್ಷಾ ಕೇಂದ್ರವಾರು ಸ್ಕ್ಯಾನ್ ಮಾಡಿ ನಾವು ನಮ್ಮ ವೆಬ್ಸೈಟಲ್ಲಿ ನಿಮ್ಮ OMR ಶೀಟ್ಗಳನ್ನ ನಾವು ಅಪ್ಲೋಡ್ ಮಾಡ್ತೀವಿ. ಯಾವುದೇ ವಿದ್ಯಾರ್ಥಿಗಳಿಗೆ ಯಾವುದೇ ಅನುಮಾನದ ಅಗತ್ಯ ಇಲ್ಲ, ನೀವೇ ನೋಡ್ಕೊಳ್ಬೋದು. ಅದಾದಮೇಲೆ ನಾವು ಕೀ ಆನ್ಸರ್ ಬಿಡ್ತೀವಿ. ಮತ್ತು ತಮಗೆಲ್ಲರಿಗೂ ಗೊತ್ತಿದೆ, ನೀವು ಅಬ್ಜೆಕ್ಷನ್ಸ್ ಕೊಡ್ಬೋದು. ಮತ್ತೆ ನಾವು PUC ರಿಸಲ್ಟನ್ನು ತಗೊಂಡು ನಾವು ನಿಮಗೆ ರ್ಯಾಂಕನ್ನು ಕೊಡುವಂಥದ್ದು. ಪರೀಕ್ಷೆಯ ನಂತರ ಸಹ ಅತ್ಯಂತ ಪಾರದರ್ಶಕವಾಗಿ ನಾವು ಫಲಿತಾಂಶ ಪ್ರಕಟಿಸುವಂಥದ್ದಕ್ಕೆ ಅಗತ್ಯವಿರುವಂತಹ ಎಲ್ಲ ಕ್ರಮಗಳನ್ನು ಪರೀಕ್ಷಾ ಪ್ರಾಧಿಕಾರ ಕೈಗೊಂಡಿದೆ. ಹಾಗಾಗಿ 16-17ನೇ ತಾರೀಕು ಪರೀಕ್ಷೆಯನ್ನು ಸಮಾಧಾನವಾಗಿ ತಾವು ಬರಿಬೇಕು. ಯಾವುದೇ ಗೊಂದಲಕ್ಕೆ ಎಡೆ ಮಾಡಿ ಕೊಡಬೇಡಿ. ನಾವು ಪ್ರಾಧಿಕಾರದ ವತಿಯಿಂದ ವ್ಯವಸ್ಥಿತವಾಗಿ ಪರೀಕ್ಷೆ ನಡೀಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ. ನಾವು ಟೈಮ್ ಟು ಟೈಮ್ ಏನು ಡ್ರೆಸ್ ಕೋಡ್ ಇರ್ಬೋದು, ಪರೀಕ್ಷೆಗೆ ಬಂದು ತಾವು ಬರೆಯುವಂಥ ಕ್ರಮಗಳಿರ್ಬೋದು, ಬೆಲ್ ಟೈಮಿಂಗ್ಸ್ ಇರ್ಬೋದು, ಎಲ್ಲದನ್ನು ತಮಗೆ ಕಮ್ಯುನಿಕೇಟ್ ಮಾಡಿದ್ದೀವಿ. ದಯಮಾಡಿ ಪ್ರಾಧಿಕಾರದ ಮಾರ್ಗಸೂಚಿಯನ್ನು ಪಾಲನೆ ಮಾಡಿ ಒಳ್ಳೆ ರೀತಿಯಲ್ಲಿ ತಾವು ಪರೀಕ್ಷೆಯನ್ನು ಬರೆದು ಯಶಸ್ಸು ಗಳಿಸಿ ಅಂತೇಳಿ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಾಧಿಕಾರದ ವತಿಯಿಂದ ಮತ್ತೊಮ್ಮೆ ಶುಭವನ್ನು ಕೋರ್ತೀನಿ. ನಮಸ್ಕಾರ.